ಮನುಷ್ಯ ಸ್ವಭಾವವನ್ನು ಅರಿಯುವವರು. ಅವ್ರು ನನ್ನ ಮುಖ ನೋಡಿ ಹೇಳಿ ಹೇಳಿ ಹೇಳಿ, ಸುಮ್ಮನೆ ಅಂದ್ಕೊಂಡ್ಬಿಡ್ಬೇಡಿ ಅವ್ರ ಭಾಷೆ, ಸುಮ್ಮನೆ ಅಂದ್ಕೊಂಡ್ಬಿಡ್ಬೇಡಿ, ಹೇಳಿ ಹೇಳಿ. ಹೇಳಿದಾಗಲೇ ಒಂದು ಕಥೆಯ ಸತ್ಯ ಮತ್ತು ಸತ್ವ ಗೊತ್ತಾಗೋದು. ಹೇಳಿ ಹೇಳಿ ಅದು ಅಂದ್ರೆ ಹೇಳೋದಿದೆಯಲ್ಲ, ಹೇಳೋದ್ರಲ್ಲಿ ಒಂದೊಂದ್ಸಲ ನಾವು ಮನಸ್ಸಲ್ಲಂದಾಗ ಬಂದಿರ್ತದೆ, ಹೇಳಿದಾಗ ಅದು ಎಷ್ಟು ಸತ್ಯ ಎಷ್ಟು ಸತ್ವ ಅಂತ ಹೇಳಿದಾಗ ಗೊತ್ತಾಗ್ತದೆ. ನಾವು ಬರೆದದ್ದು ಹಾಗಾಗ್ತದೆ, ಒಂದ್ಸಲ ಬರೆಯುವಾಗ ಒಂದೊಂದು ಇರ್ತದೆ, ಮತ್ತವರಿಗೆ ಹೇಳುವಾಗ ಅರೆ ಅಷ್ಟು ಸರಿಯಾಗಿಲ್ಲ ನಮಗೆ ಅನಿಸ್ತದೆ. ಹಾಗೆ ಸೊ ಕಥೆಯಲ್ಲೂ ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಯಾವತ್ತೂ ಇರ್ತದೆ. ಆಮೇಲೆ ನೀನು ಓದಿದಾಗ ನಿನ್ನ ಕಣ್ಣಿಗೆ ಕಾಣುವ ತುಫಾನ್ ಬೇರೆ ಇರ್ತಾರೆ, ಇವರು ಓದಿದಾಗ ಅವ್ರ ಕಣ್ಣಿಗೆ ಕಾಣುವ ತುಫಾನ್ ಬೇರೆ ಇರ್ತದೆ. ಬಾಂಬೆ ನೋಡಿದವರಿಗೆ ಆ ಸ್ಟೇಷನ್ ಬೇರೆ ತರ ಕಾಣ್ತಿರ್ತದೆ, ನೀನು ನೋಡದಿರುವಾಗ ನೀನು ನೋಡಿದ ಯಾವುದೋ ಸ್ಟೇಷನ್ ಇಟ್ಕೊಂಡು ನೋಡ್ತಿರ್ತೀವಿ. ಸರಿ, ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೊಂದು ಕಲ್ಪನೆ ಇರ್ತದೆ. ಅದೇ ಕ್ರಿಯೇಟಿವಿಟಿ. ಬರೆದವನ ಒಬ್ಬನೇ ಕ್ರಿಯೇಟಿವ್ ಇರೋದಿಲ್ಲ, ಓದುಗನು ಅದರ ಪಾಲುಗಾರ, ಕೇಳುಗನು ಅದರ ಪಾಲುಗಾರ. ಅದೇ ಒಂದು ಪ್ರಪಂಚ. ಅಂದ್ರೆ ನಮ್ಮ ಲೈಫನ್ನ ಬೇರೆ ಬೇರೆ ರೀತಿಯಲ್ಲಿ ಹಿಗ್ಗಿಸೋ ಪ್ರಯತ್ನ ಇದೆ. ವಿ ಆರ್ ಆಡಿಂಗ್ ನ್ಯೂ ಡೈಮೆನ್ಷನ್ ಟು ಅವರ್ ಲೈಫ್. ಸುಮ್ಮನೆ ಕತೆ ಕೇಳೋದಲ್ಲ. ಇಲ್ಲಿದ್ರೆ ಅದೇ ಭಸ್ಮಾಸುರ ಮೂವಿನಿಯನ್ನು 1000 ಸಲ ಯಾಕೆ ನೋಡ್ತೇವೆ ನಾವು? ಅದೇ ಕತೆ ಗೊತ್ತು ನಮ್ಗೆ, ಅದೇ ಜಟ್ಟಾಣಿ ಹೊಡೆದ ಮತ್ತೆ 1000 ಸಲ ಯಾಕೆ ನೋಡ್ಲಿಕ್ಕೆ ಹೋಗ್ತೇವೆ? ಅದು ಬೇರೆ ಬೇರೆ ಇಂಟರ್ಪ್ರಿಟೇಷನ್, ಬೇರೆ ಬೇರೆ ಮತ್ತೆ ಬೇರೆ ಬೇರೆ ಏನೋ ಆಗ್ತದೆ ನಮ್ಗೆ. ಅದೇ ಬೇರೆ ಬೇರೆ ಮಾಡೋದು ಬೇರೆ ಬೇರೆ ರೀತಿ ನೋಡ್ಲಿಕ್ಕೆ ಹೋಗ್ತೇವೆ. ದಟ್ಸ್ ಹೌ. ಅಂದ್ರೆ ಕ್ರಿಯೇಟಿವ್ ಎಕ್ಸ್ಟ್ರಾಪೊಲೇಷನ್ ಹೇಳ್ತಾರೆ, ಅದನ್ನು ವಿಸ್ತಾರ ಮಾಡೋದು. ಅದು ಅಲ್ಲಿ ನಮ್ಮ ಆಯುಷ್ಯ ಹೀಗೆ ಹೋಗ್ತದೆ. ಅದು 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 ಇಂಟರ್ಪ್ರಿಟೇಷನ್. ಅದಕ್ಕಾಗಿ ನಾನು ನನ್ನ ಕಥೆಯಲ್ಲಿ ಆ ರೀತಿಯ ಸ್ಪೇಸ್ ಬಿಟ್ಟಿರ್ತೇನೆ. ಅದು ನನಗೂ ಗೊತ್ತಿರೋದು. ಥ್ಯಾಂಕ್ ಯು. ಬೈ ಚಾನ್ಸ್ ಅವನಿಗೆ ಸಿಕ್ಕಿದ್ರೆ ಅವನಿಗೆ ನಾನು ಫೋನ್ ಮಾಡ್ಲಿಕ್ಕೆ ಹೇಳಿ. ಪ್ರಶ್ನೆ ಇದೆಯಾ? ಸರ್, ಒಂದು ಸಣ್ಣ ವಿವರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ತುಫಾನ್ ಮೇಲ್ ಕಥೆಯಲ್ಲಿ ಅಪ್ಪ ಕೇಂದ್ರ ಅಲ್ಲ ಆ ಕಥೆ. ಮಗನ ವಿಕಾಸವನ್ನು ಹೇಳುವುದು ಆ ಕಥೆಯ ಕೇಂದ್ರ. ಆದ್ರೆ ತಾಯಿ ಅಪ್ಪನ ಬಗ್ಗೆ ಏನು ಮಾತಾಡಬೇಡ ಅಂತ ಹೇಳ್ತಾನೆ ಅಪ್ಪನನ್ನು ಅಪರಿಚಿತವಾಗಿ ಇರ್ತಾ ಬರ್ತಾಳೆ ಆ ಕಥೆಯಲ್ಲಿ. ಅದನ್ನು ಗಮನಿಸ್ಬೇಕು ದೀಪಕ್. ಅಂದ್ರೆ ಅವನು ಅಲ್ಲಿ ಏನು ಮಾಡ್ತಾನಲ್ಲ, ಏನು ಸಾಹಸ ಮಾಡ್ತಾನಲ್ಲ ಸಿನಿಮಾದಲ್ಲಿ, ಆ ಸಾಹಸ ಪ್ರಕ್ರಿಯೆಗೆ ಅಪ್ಪನು ಅವನಿಗೆ ಏನು ತುಫಾನ್ ಎಕ್ಸ್ಪ್ರೆಸ್ ನಲ್ಲಿ ಬಂದು ಸ್ಟಾಪ್ ಇಲ್ಲದೆ ಹೋದ ಸ್ಟೇಷನ್ ಅಲ್ಲಿ ಜಿಗಿದು ತಾಯಿಗೇನೋ ಕೊಟ್ಟು ಹೋಗ್ತಾನಲ್ಲ, ಆ ಸಾಹಸ ಪ್ರವೃತ್ತಿ ಅವನಿಗೆ ಏನಾಗ್ತದೆ, ತಾನು ಈ ತರ ಬದುಕನ್ನು ಕಟ್ಕೊಳ್ಬೇಕೇನುವಂತ ಒಂದು ವಿಲ್ ಪವರ್ ಅನ್ನ ತರ್ತದೆ ಕತೆ. ಅದನ್ನು ಮಾತ್ರ ಟಚ್ ಮಾಡ್ತದೆ. ಅಪ್ಪ ಏನಾದ, ಅಪ್ಪನ ಕಡೆಗೆ ಕೇಂದ್ರ ಇಲ್ಲ. ಕತೆ ಯಾವಾಗಲೂ ಬದುಕಿನ ಯಾವುದೋ ಒಂದು ಸನ್ನಿವೇಶವನ್ನ ಚಿತ್ರಿಸ್ಲಿಕ್ಕೆ ಅಂತ ಒಂದು ವಸ್ತುವನ್ನು ಆಯ್ಕೆ ಮಾಡ್ಕೊಳ್ತದೆ, ಮಿಕ್ಕಿದ್ರೆ ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ತದೆ. ಅದಕ್ಕೆ ಸರ್ ಹೇಳಿದ್ರು, ಎಲ್ಲದಕ್ಕೂ ನಾನು ಲಾಜಿಕ್ ಎಂಡು ಕೊಡ್ಲಿಕ್ಕೆ ಹೋಗೋದಿಲ್ಲ. ಅಪ್ಪನ ಪಾತ್ರ ಅನ್ಯಾಯ ಆಯ್ತು ಹಾಗಲ್ಲ, ಕಥೆಯ ಕೇಂದ್ರ ಇರೋದೇನೆ ಮಗನ ಬಗ್ಗೆ. ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಳ್ತೇನೆ. ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ